ಪ್ರೇರೆ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅದು ಯಾವಾಗಂತಂದರೆ ನಾವು ಕರ್ತನನ್ನು ನಂಬಿದಾಗ. ಈ ಲೋಕದ ಪಾಪಗಳು ನಮ್ಮನ್ನು ಕರ್ತನಿಂದ ಬೇರ್ಪಡಿಸುವುದಕ್ಕೆ ಮತ್ತು ಕರ್ತನಿಂದ ದೂರ ಹೋಗುವುದಕ್ಕೆ ಹೊಂಚು ಹಾಕಿ ಕಾಯ್ತಾ ಇರ್ತವೆ. ಆದರೆ ನಾನು ಪಾಪದ ಜೀವಿತಕ್ಕೆ ಹೋಗದೆ ಕರ್ತನಿಗಾಗಿ ಬದುಕುವುದಾದರೆ, ಕರ್ತನೊಂದಿಗೆ ನಾನು ನಡೆಯುವುದಾದರೆ, ಕರ್ತನನ್ನು ಪ್ರೀತಿಪೂರ್ವಕವಾಗಿ ಹಿಡಿದುಕೊಳ್ಳುವುದಾದರೆ ನಾನು ನನ್ನನ್ನು, ನನ್ನ ಕುಟುಂಬವನ್ನು ಕರ್ತನು ಪರಿಪೂರ್ಣವಾಗಿ ನಡೆಸ್ತಾನೆ. ನಾವು ಪರಿಪೂರ್ಣರು ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಾವು ಈ ಲೋಕದಲ್ಲಿ ಪಾಪವಿಲ್ಲದೆ ಪರಿಪೂರ್ಣತೆಯಿಂದಿರಲು ಆಗೋದಿಲ್ಲ. ಆದರೆ ಆ ವಾಗ್ದಾನ ಹೇಳುವಂಥದ್ದು ಇದಲ್ಲ. ನಮಗೆ ಗೊತ್ತಿರುವಂಥ ಪಾಪಗಳ ಮೇಲೆ ಜಯಿಸುವಂಥದ್ದು. ನಮಗೆ ಗೊತ್ತಿರತಕ್ಕಂಥ ಪಾಪಗಳು ಒಂದು ವೇಳೆ ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಲೋಭ, ಮತ್ಸರಗಳಂತೇನಿದೆ, ಇವು ನಮಗೆ ಗೊತ್ತಿರತಕ್ಕಂಥ ಪಾಪಗಳ ಮೇಲೆ ಜಯಿಸುವುದು ಮಾತ್ರ. ಅಂದರೆ ಇನ್ನೂ ಸರಳೀಕೃತವಾಗಿ ಹೇಳುವುದೇನೆಂದರೆ, ಮನಸ್ಸಾಕ್ಷಿಗೆ ಗೊತ್ತಿರತಕ್ಕಂಥ ಪಾಪ. ನಮ್ಮ ಮನಸ್ಸು ಇದೆಯಲ್ಲ, ಆ ಮನಸ್ಸಿಗೊಂದು ಸಾಕ್ಷಿ ಇದೆಯಲ್ಲ, ಆ ಸಾಕ್ಷಿಯನ್ನು ನಾವು ಪ್ರತಿ ದಿವಸ ಕಾಯ್ದುಕೊಳ್ಳಬೇಕು. ನಮಗೆ ಗೊತ್ತಿರತಕ್ಕಂಥ ಪಾಪಗಳ ಮೇಲೆ ಜಯಿಸುವುದು ಮಾತ್ರ. ನಾವು ಪೂರ್ಣವಾಗಿ ಕ್ರಿಸ್ತನ ರೀತಿಯಾಗುವುದು ಆತನು ಹಿಂದಿರುಗಿ ಬರುವಾಗ ಮಾತ್ರ. ಅದನ್ನು ತುಂಬ ಸ್ಪಷ್ಟವಾಗಿ 1 ಯೋಹಾನ 3ನೇ ಅಧ್ಯಾಯ 2ರಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ಆ ಉಪದೇಶದ ವಾಗ್ದಾನಗಳು ಏನು ಹೇಳ್ತವೆ ಅನ್ನುವುದನ್ನು ನಾವು ಗ್ರಹಿಸುವುದಾದರೆ, ಕ್ರಿಸ್ತನ ಹಾಗೆ ಆಗುವುದನ್ನು, ಕಾನಾನ್ ದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದಕ್ಕೆ ಹೋಲಿಸಲಾಗಿದೆ, ಅಥವಾ ತುಂಬ ಎತ್ತರದ ಪರ್ವತವನ್ನು ಏರುವುದಕ್ಕೆ ಹೋಲಿಸಲಾಗಿದೆ. ನಾವು ಪರಿವರ್ತನೆಗೊಂಡಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತವೆ ಮತ್ತು ನಮ್ಮ ಹಿಂದಿನವುಗಳು ಅಳಿಸಿ ಹೋಗ್ತವೆ. ಆದರೆ ನಾವು ಈಗಲೂ ಹಲವು ಪಾಪಗಳಿಗೆ ಗುಲಾಮರಾಗಿದ್ದೇವೆ. ಇದನ್ನು ನಾವು ಪರ್ವತಕ್ಕೆ ಕಾಲಿಡಲು ಬರುತ್ತಿರುವುದಕ್ಕೆ ಹೋಲಿಸಬಹುದು. ನಂತರ ನಾವು ಪರ್ವತವನ್ನು ಏರಲು ಪ್ರಾರಂಭಿಸ್ತೇವೆ. ಆ ಪರ್ವತದ ತುದಿಯ ಕ್ರಿಸ್ತನ ಹಾಗೆ ಪರಿಪೂರ್ಣತೆ ಉಳ್ಳದ್ದಾಗಿದೆ. ನಾವು ಅಲ್ಲಿಗೆ ತಲುಪುವುದು ಕ್ರಿಸ್ತನು ಹಿಂದಿರುಗಿ ಬರುವಾಗ ಮಾತ್ರ. ಆದರೆ ಸತತವಾಗಿ ಪಾಪದಿಂದ ಸೋಲಲ್ಪಟ್ಟು ಪರ್ವತಕ್ಕೆ ಕಾಲಿಟ್ಟಲ್ಲಿಯೇ ಜೀವಿಸಬಾರದು. ಸತ್ಯವೇದ ಹೇಳ್ತದೆ, ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 1ರಲ್ಲಿ ನಾವು ನೋಡುವುದಾದರೆ, ಆದದರಿಂದ ಕ್ರಿಸ್ತನ ಬೋಧನೆಯ ಮೂಲ ಪಾಠಗಳನ್ನು ಬಿಟ್ಟು ನಿರ್ಜೀವ ಕ್ರಿಯೆಗಳಿಂದ ಮನಸಾಂತರವು ದೇವರ ಮೇಲಿನ ನಂಬಿಕೆಯು, ಅಂದರೆ ಇಲ್ಲಿ ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಒಂದು ಪ್ರಯತ್ನ ಮಾಡಿ ಎಂಬುದಾಗಿ ನಾವು ನೋಡ್ತೇವೆ. 2 ಕೊರಿಂಥ 7ನೇ ಅಧ್ಯಾಯ 1ರಲ್ಲಿ ನಾವು ನೋಡೋಣ. ಅತಿ ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶದಿಂದ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಲ್ಲಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋಣ. ಇಲ್ಲಿ ಗಮನಿಸಿ, ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳಲ್ಲಿ ಶರೀರ ಮತ್ತು ಆತ್ಮ ಅವುಗಳು ಕಲ್ಮಶದಿಂದ ನಡೀತವಲ್ಲ, ಆ ಕಲ್ಮಶದಿಂದ ನಮ್ಮನ್ನು ನಾವು ಶುದ್ಧಿ ಮಾಡಿಕೊಳ್ಳಬೇಕು. ನಮ್ಮನ್ನು ನಾವು ಶುದ್ಧಿ ಮಾಡಿಕೊಂಡರೆ ಪರಿಪೂರ್ಣತೆ ಎನ್ನುವಂಥ ಪದಕ್ಕೆ ನಾವು ಭಯಪಡಬೇಕಾಗಿಲ್ಲ ಪ್ರಿಯರೇ. ಯಾಕೆಂದರೆ ಆ ಪರಿಪೂರ್ಣತೆಯನ್ನು ಸಿದ್ಧಿಗೆ ತರುವಂಥದ್ದು ನಮ್ಮನ್ನು ಪ್ರೇರೇಪಿಸಲ್ಪಡ್ತದೆ. ಆ ಪ್ರೇರೇಪಿಸಲ್ಪಟ್ಟಾಗ ನಾವು ಪೌಲನು ಹೇಳಿದಾಗೆ, ಅಪೊಸ್ತಲನಾದ ಪೌಲನು ಹೇಳಿದಾಗೆ ನಾವು ಪರಿಪೂರ್ಣತೆಯ ಪಕ್ವತೆಯ ಕಡೆಗೆ ನಡೀತೇವೆ. ಅದುವೇ ಕ್ರಿಸ್ತಿಯ ಜೀವನ. ಕ್ರಿಸ್ತಿಯ ಜೀವನ ಅನೇಕರಿಗೆ ಮಾದರಿಯಾಗಿರುವಂಥದ್ದು, ಅನೇಕರನ್ನು ನಡೆಸುವಂಥದ್ದು, ಪ್ರೀತಿಯ ಮೂಲಕ ಅನೇಕರ ಬದುಕುಗಳನ್ನು ಕಟ್ಟುವಂಥದ್ದು. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ. ಈ ಮುಂಜಾನೆ ಸಮಯಕ್ಕಾಗಿ ಪ್ರಾರ್ಥಿಸ್ತೇನಪ್ಪ. ದೇವರೇ ಸಹಾಯ ಮಾಡು ಸ್ವಾಮಿ.
ನಿಮ್ಮ ರಕ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ಯೇಸುವೆ, ಕಲ್ವರಿ ಶಿಲುಬೆ ಮೇಲೆ ನೀವು ಸುರಿಸಿದಂಥ ರಕ್ತಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಯೇಸುವೆ, ಯಾರ್ಯಾರು ವ್ಯಾಧಿಗ್ರಸ್ತರಾಗಿದ್ದಾರೋ ಯೇಸುವಿನ ನಾಮದಲ್ಲಿ ಸ್ವಾಮಿ ಆ ವ್ಯಾಧಿಗಳು ಬಿಟ್ಟು ಹೋಗಲಿ ದೇವರೇ. ಆ ಕುಟುಂಬ ನಿಲ್ಲಿಸು ಸ್ವಾಮಿ, ನಿನ್ನಲ್ಲೇ ನಿಲ್ಲಿ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್, ಆಮೇನ್.